ಕಸ್ತೂರಿ ರಂಗನ್ ಅಧಿಸೂಚನೆಯಲ್ಲಿ ಕರಾವಳಿ ಭಾಗದ ಹೊನ್ನಾವರದಲ್ಲಿ 42, ಕುಮಟಾದಲ್ಲಿ 41, ಅಂಕೋಲದಲ್ಲಿ 38, ಕಾರವಾರ ತಾಲೂಕಿನಲ್ಲಿ 35, ಅದೇ ರೀತಿಯಾಗಿ ಭಟ್ಕಳದಲ್ಲಿ 25 ಹಳ್ಳಿಗಳನ್ನು ಅತಿ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ. ಇದು ಜನಸಾಮಾನ್ಯರಿಗೆ ಮತ್ತು ಜನಜೀವನಕ್ಕೆ ಮಾರಕವಾಗಿರುವುದರಿಂದ ಕರಾವಳಿ ಭಾಗದ ಕಸ್ತೂರಿ ರಂಗನ ವಿರೋಧಕ್ಕೆ ಇದೇ ಮುಂದಿನ ತಿಂಗಳು ಸೆಪ್ಟೆಂಬರ್ 7ರಂದು ಸೋಮವಾರ ಬೃಹತ್ ಜಾಥಾವನ್ನು ಸಂಘಟಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಂದೇ ಸೆಪ್ಟೆಂಬರ್ 7 ಸೋಮವಾರದಂದು ಬೃಹತ್ ಪ್ರಮಾಣದಲ್ಲಿ ಆಕ್ಷೇಪ ಪತ್ರವನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಕಸ್ತೂರಿ ರಂಗನ್ ವರದಿಯಿಂದ ಕರಾವಳಿ ಭಾಗಕ್ಕೂ ಸಹಿತ ಸಾಕಷ್ಟು ಮಟ್ಟದ ಪರಿಣಾಮ ಬೀಳುವುದರಿಂದ ಇದು ವಿಷಾದದಿಂದ ನಾವು ಹೇಳುವಂಥದ್ದೇನೆಂದರೆ ಈ ಕಸ್ತೂರಿ ರಂಗನ್ ವರದಿಯನ್ನು ತಕ್ಷಣ ತಿರಸ್ಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೀವಿ ಅಂದರೆ, ಕರಾವಳಿಯಲ್ಲಿ ಒಂದು ಕಡೆ CRZ ನಿರ್ದಿಷ್ಟಪಡಿಸಿದಂಥ ಮಾನದಂಡಗಳು ಅಳವಡಿಸ್ತಾ ಇದೆ, ಇನ್ನೊಂದು ಕಡೆಗೆ ಪಶ್ಚಿಮ ಘಟ್ಟ ಇದೆ. ಆ ಬದ್ಧದಲ್ಲಿ ಅರಣ್ಯವಾಸಿಗಳು ಸಹಿತ ಸುಮಾರು 45,000ಕ್ಕಿಂತ ಹೆಚ್ಚಿನ ಕುಟುಂಬಗಳು ಕರಾವಳಿ ಭಾಗದಲ್ಲಿ ವಾಸ್ತವ್ಯ ಮಾಡ್ತಿರುವುದರಿಂದ, ಸಾಗುವಳಿ ಮಾಡ್ತಿರೋದ್ರಿಂದ ಅವರಿಗೂ ಸಹಿತ ಮಾರಕವಾಗ್ತಾ ಇದೆ. ಒಟ್ಟಾರೆಯಾಗಿ ನಾವು ಆಗ್ರಹ ಮಾಡೋದೇನೆಂದರೆ, ಕಸ್ತೂರಿ ರಂಗನವನ್ನು ಸಮಗ್ರವಾಗಿ ತಿರಸ್ಕಾರ ಮಾಡಬೇಕು. ಯಾವ ಕಾರಣಕ್ಕೂ ಕಸ್ತೂರಿ ರಂಗನನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತ ನಿಗದಿಗೊಳಿಸಿ ಯಾವುದೇ ಮಾನದಂಡವನ್ನು ಈ ಭಾಗದ ಜನರಿಗೆ ಆಗಬಾರದು ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಇವತ್ತು ಹೊನ್ನಾವರದಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಸೆಪ್ಟೆಂಬರ್ 7ರಂದು ಮಾತ್ರ ಬೃಹತ್ ಮಟ್ಟದ ಆಕ್ಷೇಪ ಪತ್ರದ ಜಾಥಾ ಯಶಸ್ವಿಯಾಗಲಿಕ್ಕೆ ಇವತ್ತಿನ ಸಭೆಯಲ್ಲಿ ಎಲ್ಲ ಗ್ರೀನ್ ಕಾರ್ಡ್ ಪ್ರಮುಖರು ಸಹಿತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದಾರೆ.